SSC GD ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಜನರಲ್ ನಾಲೆಜ್ ಕ್ವಶನ್ಸ್ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ. 1ನೆಯ ಪ್ರಶ್ನೆ 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಫಲವತ್ತತೆಯ ಪ್ರಮಾಣವನ್ನು ಹೊಂದಿದೆ? 1ನೇ ಆಪ್ಷನ್ ಕೇರಳ, 2ನೇ ಆಪ್ಷನ್ ಪಂಜಾಬ್, 3ನೇ ಆಪ್ಷನ್ ಮಹಾರಾಷ್ಟ್ರ, 4ನೇ ಆಪ್ಷನ್ ಬಿಹಾರ್. ಸರಿ ಉತ್ತರ 4 ಬಿಹಾರ್. 2ನೆಯ ಪ್ರಶ್ನೆ ಭಾರತ ಸಂವಿಧಾನದ ಯಾವ ಅನುಚ್ಛೇದವು ರಿಟ್ ಹೊರಡಿಸುವ ಉಚ್ಚ ನ್ಯಾಯಾಲಯಕ್ಕೆ ಅಧಿಕಾರ ನೀಡುತ್ತದೆ? 1ನೇ ಆಪ್ಷನ್ ಅನುಚ್ಛೇದ 132, 2ನೇ ಆಪ್ಷನ್ ಅನುಚ್ಛೇದ 226, 3ನೇ ಆಪ್ಷನ್ ಅನುಚ್ಛೇದ 143, 4ನೇ ಆಪ್ಷನ್ ಅನುಚ್ಛೇದ 32. ಸರಿ ಉತ್ತರ 2 ಅನುಚ್ಛೇದ 226. 3ನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸಂವಿಧಾನದ 280ನೇ ವಿಧಿ ಅಡಿಯಲ್ಲಿ ರಚನೆಯಾಗಿದೆ? 1ನೇ ಆಪ್ಷನ್ ಅಡ್ವೊಕೇಟ್ ಜನರಲ್, 2ನೇ ಆಪ್ಷನ್ ಕೇಂದ್ರ ಜಾಗೃತ ಆಯೋಗ, 3ನೇ ಆಪ್ಷನ್ ಹಣಕಾಸು ಆಯೋಗ, 4ನೇ ಆಪ್ಷನ್ ರಾಷ್ಟ್ರೀಯ ಮಹಿಳಾ ಆಯೋಗ. ಸರಿ ಉತ್ತರ 3 ಹಣಕಾಸು ಆಯೋಗ. 4ನೆಯ ಪ್ರಶ್ನೆ ಕೆಳಗಿನ ಯಾವ ನಿರ್ಮಾಣವು ಬೆಳ್ಳಿ ಕ್ರಾಂತಿಗೆ ಸಂಬಂಧಿಸಿದೆ? 1ನೇ ಆಪ್ಷನ್ ಸೆಣಬು ಉತ್ಪಾದನೆ, 2ನೇ ಆಪ್ಷನ್ ಮೊಟ್ಟೆ ಉತ್ಪಾದನೆ, 3ನೇ ಆಪ್ಷನ್ ಪೆಟ್ರೋಲಿಯಂ ಉತ್ಪಾದನೆ, 4ನೇ ಆಪ್ಷನ್ ಹತ್ತಿ ಉತ್ಪಾದನೆ. ಸರಿ ಉತ್ತರ 2 ಮೊಟ್ಟೆ ಉತ್ಪಾದನೆ. 5ನೆಯ ಪ್ರಶ್ನೆ ಭಾರತದ ಪ್ರಧಾನಮಂತ್ರಿ ಯಾರಿಗೆ ಉತ್ತರಿಸಬೇಕು? 1ನೇ ಆಪ್ಷನ್ ಕ್ಯಾಬಿನೆಟ್, 2ನೇ ಆಪ್ಷನ್ ರಾಷ್ಟ್ರಪತಿ, 3ನೇ ಆಪ್ಷನ್ ಲೋಕಸಭೆ, 4ನೇ ಆಪ್ಷನ್ ರಾಜ್ಯಸಭೆ. ಸರಿ ಉತ್ತರ 3 ಲೋಕಸಭೆ. 6ನೆಯ ಪ್ರಶ್ನೆ ಈ ಕೆಳಗಿನ ಯಾವ ವಿವಿಧ ಸಸ್ಯವರ್ಗದಲ್ಲಿ ಶ್ರೀಗಂಧದ ಮರಗಳು ಭಾರತದಲ್ಲಿ ಕಂಡುಬರುತ್ತವೆ? 1ನೇ ಆಪ್ಷನ್ ಪರ್ವತ ಕಾಡು, 2ನೇ ಆಪ್ಷನ್ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡು, 3ನೇ ಆಪ್ಷನ್ ಉಷ್ಣವಲಯದ ಪತನಶೀಲ ಅರಣ್ಯ, 4ನೇ ಆಪ್ಷನ್ ಉಷ್ಣವಲಯದ ಮುಳ್ಳಿನ ಕಾಡು. ಸರಿ ಉತ್ತರ 3 ಉಷ್ಣವಲಯದ ಪತನಶೀಲ ಅರಣ್ಯ. 7ನೆಯ ಪ್ರಶ್ನೆ ಯಾವ ಗುಪ್ತ ದೊರೆ ನಳಂದ ವಿಶ್ವವಿದ್ಯಾಲಯದ ಅಡಿಪಾಯವನ್ನು ಹಾಕಿದರು? 1ನೇ ಆಪ್ಷನ್ ಕುಮಾರಗುಪ್ತ 1, 2ನೇ ಆಪ್ಷನ್ ಸಮುದ್ರಗುಪ್ತ, 3ನೇ ಆಪ್ಷನ್ ಶ್ರೀಗುಪ್ತ, 4ನೇ ಆಪ್ಷನ್ ಚಂದ್ರಗುಪ್ತ 1. ಸರಿ ಉತ್ತರ 1 ಕುಮಾರಗುಪ್ತ 1. 8ನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕ ಯಾರು? 1ನೇ ಆಪ್ಷನ್ 1ನೇ ದೇವರಾಯ, 2ನೇ ಆಪ್ಷನ್ ಕೃಷ್ಣದೇವರಾಯ, 3ನೇ ಆಪ್ಷನ್ ಹರಿಹರ ಬುಕ್ಕ, 4ನೇ ಆಪ್ಷನ್ ವೀರ ನರಸಿಂಹರಾಯ್. ಸರಿ ಉತ್ತರ 3 ಹರಿಹರ ಬುಕ್ಕ. 9ನೇ ಪ್ರಶ್ನೆ ಮರಗಳು ರಾತ್ರಿಯಲ್ಲಿ ಡ್ಯಾಶ್ ಬಿಡುಗಡೆ ಮಾಡುವುದರಿಂದ ರಾತ್ರಿಯಲ್ಲಿ ಮರಗಳ ಕೆಳಗೆ ಮಲಗದಂತೆ ಅನಂತ್ ಅವರ ತಾಯಿ ಅವರಿಗೆ ಸಲಹೆ ನೀಡಿದರು? 1ನೇ ಆಪ್ಷನ್ ಮಿಥೇನ್, 2ನೇ ಆಪ್ಷನ್ ಇಂಗಾಲದ ಡೈಆಕ್ಸೈಡ್, 3ನೇ ಆಪ್ಷನ್ ಸಾರಜನಕ, 4ನೇ ಆಪ್ಷನ್ ಆಮ್ಲಜನಕ. ಸರಿ ಉತ್ತರ 2 ಇಂಗಾಲದ ಡೈಆಕ್ಸೈಡ್. 10ನೆಯ ಪ್ರಶ್ನೆ ಡ್ಯಾಶ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಅತ್ಯಂತ ಹಳೆಯ ರಾಷ್ಟ್ರೀಯ ಉದ್ಯಾನವನವಾಗಿದೆ? 1ನೇ ಆಪ್ಷನ್ ಜಿಮ್ ಕಾರ್ಬೆಟ್, 2ನೇ ಆಪ್ಷನ್ ಬನ್ನೇರುಘಟ್ಟ, 3ನೇ ಆಪ್ಷನ್ ಬೈಸನ್. ಸರಿ ಉತ್ತರ 1 ಜಿಮ್ ಕಾರ್ಬೆಟ್. 11ನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದನ್ನು ಸೆರಿಕಲ್ಚರ್ ಎಂದು ಕರೆಯಲಾಗುತ್ತದೆ? 1ನೇ ಆಪ್ಷನ್ ಮೀನಿನ ಸಂತಾನೋತ್ಪತ್ತಿ, 2ನೇ ಆಪ್ಷನ್ ರೇಷ್ಮೆ ಹುಳುಗಳ ವಾಣಿಜ್ಯ ಸಾಗಣೆ, 3ನೇ ಆಪ್ಷನ್ ಹಣ್ಣುಗಳ ಬೆಳವಣಿಗೆಯುವುದು, 4ನೇ ಆಪ್ಷನ್ ದ್ರಾಕ್ಷಿ ಕೃಷಿ. ಸರಿ ಉತ್ತರ 2 ರೇಷ್ಮೆ ಹುಳುಗಳ ವಾಣಿಜ್ಯ ಸಾಗಣೆ. 12ನೇ ಪ್ರಶ್ನೆ ಭಾರತದ ಪ್ರಧಾನಮಂತ್ರಿಯ ಸಂಬಳ ಮತ್ತು ಭತ್ಯೆಯನ್ನು ಡ್ಯಾಶ್ ನಿರ್ಧರಿಸುತ್ತದೆ? 1ನೇ ಆಪ್ಷನ್ ಕ್ಯಾಬಿನೆಟ್ ಸಚಿವಾಲಯ, 2ನೇ ಆಪ್ಷನ್ ಸಂಸತ್ತು, 3ನೇ ಆಪ್ಷನ್ PMO, 4ನೇ ಆಪ್ಷನ್ ಭಾರತದ ರಾಷ್ಟ್ರಪತಿ. ಸರಿ ಉತ್ತರ 2 ಸಂಸತ್ತು. 13ನೇ ಪ್ರಶ್ನೆ ವಿಭವಾಂತರ SI ಏಕಮಾನವು ಡ್ಯಾಶ್? 1ನೇ ಆಪ್ಷನ್ ಆಂಪಿಯರ್, 2ನೇ ಆಪ್ಷನ್ ವೋಲ್ಟ್, 3ನೇ ಆಪ್ಷನ್ ವ್ಯಾಟ್, 4ನೇ ಆಪ್ಷನ್ ಜೌಲ್. ಸರಿ ಉತ್ತರ 2 ವೋಲ್ಟ್. 14ನೇ ಪ್ರಶ್ನೆ 1896ರಲ್ಲಿ ಮೊದಲ ಒಲಿಂಪಿಕ್ ಕ್ರೀಡಾಕೂಟವನ್ನು ಯಾವ ದೇಶದಲ್ಲಿ ನಡೆಸಲಾಯಿತು? 1ನೇ ಆಪ್ಷನ್ ಈಜಿಪ್ಟ್, 2ನೇ ಆಪ್ಷನ್ ಜಪಾನ್, 3ನೇ ಆಪ್ಷನ್ ಗ್ರೀಸ್, 4ನೇ ಆಪ್ಷನ್ ಇಟಲಿ. ಸರಿ ಉತ್ತರ 3 ಗ್ರೀಸ್. 15ನೇ ಪ್ರಶ್ನೆ ಮನಿಕಾ ಬಾತ್ರಾ ಅವರು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? 1ನೇ ಆಪ್ಷನ್ ಬ್ಯಾಡ್ಮಿಂಟನ್, 2ನೇ ಆಪ್ಷನ್ ಟೇಬಲ್ ಟೆನ್ನಿಸ್, 3ನೇ ಆಪ್ಷನ್ ಹಾಕಿ, 4ನೇ ಆಪ್ಷನ್ ಕ್ರಿಕೆಟ್. ಸರಿ ಉತ್ತರ 2 ಟೇಬಲ್ ಟೆನ್ನಿಸ್. 16ನೇ ಪ್ರಶ್ನೆ ಭಾರತ ಸಂವಿಧಾನದ 148ನೇ ವಿಧಿಯು ಡ್ಯಾಶ್ ನೇಮಕಾತಿ ಕಡೆಗೆ ಮಾರ್ಗದರ್ಶನ ನೀಡುತ್ತದೆ? 1ನೇ ಆಪ್ಷನ್ ಹಣಕಾಸು ಆಯುಕ್ತರು, 2ನೇ ಆಪ್ಷನ್ ಭಾರತದ ಅಟಾರ್ನಿ ಜನರಲ್, 3ನೇ ಆಪ್ಷನ್ ಚುನಾವಣಾ ಆಯುಕ್ತ, 4ನೇ ಆಪ್ಷನ್ ಭಾರತದ ಕಂಟ್ರೋಲರ್ ಮತ್ತು ಎಡಿಟರ್ ಜನರಲ್. ಸರಿ ಉತ್ತರ 4 ಭಾರತದ ಕಂಟ್ರೋಲರ್ ಮತ್ತು ಎಡಿಟರ್ ಜನರಲ್. 17ನೇ ಪ್ರಶ್ನೆ ಪ್ರಸಿದ್ಧ ಸಂಗೀತಗಾರ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರು 1945ರಲ್ಲಿ ಡ್ಯಾಶ್ ನಲ್ಲಿ ಜನಿಸಿದರು? 1ನೇ ಆಪ್ಷನ್ ಗ್ವಾಲಿಯರ್, 2ನೇ ಆಪ್ಷನ್ ಲಕ್ಷ್ಮಿ, 3ನೇ ಆಪ್ಷನ್ ಝಾನ್ಸಿ, 4ನೇ ಆಪ್ಷನ್ ಆಗ್ರಾ. ಸರಿ ಉತ್ತರ 1 ಗ್ವಾಲಿಯರ್. 18ನೇ ಪ್ರಶ್ನೆ ನಬಾರ್ಡ್ 1982ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಎಷ್ಟು ಆರಂಭಿಕ ಬಂಡವಾಳದೊಂದಿಗೆ ಇದನ್ನು ಸ್ಥಾಪಿಸಲಾಯಿತು? 1ನೇ ಆಪ್ಷನ್ 150 ಕೋಟಿ, 2ನೇ ಆಪ್ಷನ್ 200 ಕೋಟಿ, 3ನೇ ಆಪ್ಷನ್ 100 ಕೋಟಿ, 4ನೇ ಆಪ್ಷನ್ 50 ಕೋಟಿ. ಸರಿ ಉತ್ತರ 3 100 ಕೋಟಿ. 19ನೇ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? 1ನೇ ಆಪ್ಷನ್ 28 ಆಗಸ್ಟ್,
ಎರಡನೇ ಆಪ್ಷನ್ 27 ಆಗಸ್ಟ್, ಮೂರನೇ ಆಪ್ಷನ್ 29 ಆಗಸ್ಟ್, ನಾಲ್ಕನೇ ಆಪ್ಷನ್ 26 ಆಗಸ್ಟ್. ಸರಿ ಉತ್ತರ 3 29 ಆಗಸ್ಟ್. 20ನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಪಹಲ್ ಯೋಜನೆ ಡ್ಯಾಶ್ಗೆ ಸಂಬಂಧಿಸಿದೆ. ಒಂದನೇ ಆಪ್ಷನ್ ಬಾಲಕಿಯರ ವಿದ್ಯಾರ್ಥಿ ವೇತನ, ಎರಡನೇ ಆಪ್ಷನ್ ವೈದ್ಯಕೀಯ ಸಬ್ಸಿಡಿ, ಮೂರನೇ ಆಪ್ಷನ್ LPG ಸಬ್ಸಿಡಿ, ನಾಲ್ಕನೇ ಆಪ್ಷನ್ ಸ್ನಾನಗೃಹ ನಿರ್ಮಾಣ. ಸರಿ ಉತ್ತರ 3 LPG ಸಬ್ಸಿಡಿ. 21ನೇ ಪ್ರಶ್ನೆ, NCRB ವರದಿ 2022 ಪ್ರಕಾರ ರಸ್ತೆ ಅಪಘಾತದಲ್ಲಿ ಸಾವಿರ ಸಂಖ್ಯೆಯಲ್ಲಿ ಭಾರತದ ಯಾವ ರಾಜ್ಯದಲ್ಲಿ ಅಗ್ರಸ್ಥಾನದಲ್ಲಿದೆ? ಒಂದನೇ ಆಪ್ಷನ್ ಉತ್ತರ ಪ್ರದೇಶ್, ಎರಡನೇ ಆಪ್ಷನ್ ದೆಹಲಿ, ಮೂರನೇ ಆಪ್ಷನ್ ತಮಿಳುನಾಡು, ನಾಲ್ಕನೇ ಆಪ್ಷನ್ ಮಹಾರಾಷ್ಟ್ರ. ಸರಿ ಉತ್ತರ 1 ಉತ್ತರ ಪ್ರದೇಶ್. 22ನೇ ಪ್ರಶ್ನೆ, ಡ್ಯಾಶ್ ರಾಷ್ಟ್ರಗಳ ನಡುವಿನ ವ್ಯಾಪಾರದ ನಿಯಮಗಳೊಂದಿಗೆ ವಿವರಿಸುವ ಜಾಗತಿಕ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ಒಂದನೇ ಆಪ್ಷನ್ ವಿಶ್ವ ವ್ಯಾಪಾರ ಸಂಸ್ಥೆ, ಎರಡನೇ ಆಪ್ಷನ್ ವಿಶ್ವ ಬ್ಯಾಂಕ್, ಮೂರನೇ ಆಪ್ಷನ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ನಾಲ್ಕನೇ ಆಪ್ಷನ್ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ. ಸರಿ ಉತ್ತರ 1 ವಿಶ್ವ ವ್ಯಾಪಾರ ಸಂಸ್ಥೆ. 23ನೇ ಪ್ರಶ್ನೆ, ಕೆಳಗಿನ ಯಾವ ಸ್ಥಳದಲ್ಲಿ ಭಾರತೀಯ ವಾಯುಪಡೆ 91ನೇ ವಾರ್ಷಿಕೋತ್ಸವ 8 ಆಗಸ್ಟ್ 2023 ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ಪ್ರಯಾಗ್ರಾಜ್, ಎರಡನೇ ಆಪ್ಷನ್ ಕಾನ್ಪುರ್, ಮೂರನೇ ಆಪ್ಷನ್ ಆಗ್ರಾ, ನಾಲ್ಕನೇ ಆಪ್ಷನ್ ನವದೆಹಲಿ. ಸರಿ ಉತ್ತರ 1 ಪ್ರಯಾಗ್ರಾಜ್. 24ನೇ ಪ್ರಶ್ನೆ, 2023 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಎಷ್ಟು ಪದಕವನ್ನು ಗೆದ್ದಿದ್ದಾರೆ? ಒಂದನೇ ಆಪ್ಷನ್ 21, ಎರಡನೇ ಆಪ್ಷನ್ 27, ಮೂರನೇ ಆಪ್ಷನ್ 30, ನಾಲ್ಕನೇ ಆಪ್ಷನ್ 33. ಸರಿ ಉತ್ತರ 2 27. 25ನೇ ಪ್ರಶ್ನೆ, ಭಾರತ ಸಂವಿಧಾನದ ಪೀಠಿಕೆ ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಡ್ಯಾಶ್ ಸ್ವಾತಂತ್ರ್ಯವನ್ನು ಒದಗಿಸುತ್ತದೆ. ಒಂದನೇ ಆಪ್ಷನ್ ಅವಕಾಶ, ಎರಡನೇ ಆಪ್ಷನ್ ಶಿಕ್ಷಣ, ಮೂರನೇ ಆಪ್ಷನ್ ಭಾಗವಹಿಸುವಿಕೆ, ನಾಲ್ಕನೇ ಆಪ್ಷನ್ ಪೂಜೆ. ಸರಿ ಉತ್ತರ 4 ಪೂಜೆ.